ಸೊ ಯುದ್ಧ ಎಲ್ಲ ಮುಗಿದ ಮೇಲೆ ಕುಂತಿದೇವಿ ಬರ್ತಾರಂತೆ ಕೃಷ್ಣನ ಹತ್ರ. ಅಂದರೆ ಅಳ್ಕಂತ ಬರ್ತಾರೆ ಅವರು. ಯಾಕಮ್ಮ ಅಳ್ತಿದೀಯಾ, ಎಲ್ಲದೂ ಒಳ್ಳೆಯದೇ ಆಯ್ತಲ್ವಾ, ಪಾಂಡವರು ಯುದ್ಧವನ್ನು ಗೆದ್ದಿದ್ದಾರೆ, ಮತ್ತೆ ಯಾಕೆ ಅಳ್ತಿದೀಯಾ, ನಿನಗೇನು ಬೇಕು ವರ ಕೇಳು ಅಂತ ಕೇಳ್ತಾರಂತೆ ಕೃಷ್ಣ ಕುಂತಿದೇವಿನ. ಅದಕ್ಕೆ ಆ ಮಾತೆ ಕೇಳ್ತಾರಂತೆ, ನನಗೆ ಮುಂದಿನ ಜನ್ಮದಲ್ಲೂ ದುಃಖವನ್ನು ಕೊಡು ಕೃಷ್ಣ ಅಂತ. ಅರೆ ಯಾಕೆ ದುಃಖವನ್ನು ಕೇಳ್ತಿದೀಯಾ ಅಂತ ಅಂದರೆ, ದುಃಖ ಬಂದಾಗ ನೀನು ಬರ್ತೀಯಲ್ಲ ಕೃಷ್ಣ, ನೀನು ನೆನಪಾಗದೆ ದುಃಖದ್ರಲ್ಲಿ ಅಲ್ವಾ ಅಂತ. ಅದು ಕೃಷ್ಣ ಅಂದರೆ. ಸೊ ಅಂದರೆ ಸುಖ ಇದ್ದಾಗ ದೇವರು ಬಂದು ಕಾಪಾಡೋದಲ್ಲ, ಯಾರಿಗೆ ಕಷ್ಟ ಇರುತ್ತಲ್ವ, ಅಂಧಕಾರ ತುಂಬಿರುತ್ತಲ್ವ, ಆ ಕಷ್ಟದಲ್ಲಿ ಕಾಪಾಡೋವನೇ ನಿಜವಾದ ದೇವರು. ಕೃಷ್ಣ ಸುಖಕ್ಕೆ ಬರೋವನಲ್ಲ, ಕಷ್ಟದಲ್ಲಿದ್ದಾಗ ಮಾತ್ರ ಬರುವವನು. ಎಲ್ಲರೂ ಈ ಪ್ರಪಂಚನೇ ತ್ಯಾಗ ಮಾಡಿರುತ್ತೆ, ಆದರೆ ದೇವಕಿ ಅಮ್ಮನ ಉದ್ಧಾರ ಮಾಡಬೇಕಂತ ದೇವಕಿಗೆ ಬೆಳಕಾದವನೇ ಕೃಷ್ಣ ಪರಮಾತ್ಮ. ಗಂಡಂದರು ಎಲ್ಲರೂ ದ್ರೌಪದಿನ ಬಿಟ್ಬಿಡ್ತಾರೆ, ಆದರೆ ದ್ರೌಪದಿನ ಕೈ ಹಿಡ್ದವನೇ ಕೃಷ್ಣ ಪರಮಾತ್ಮ. 16,000 ಹೆಣ್ಮಕ್ಳನ್ನ ಕಾಪಾಡಿದಂಥವನೇ ಕೃಷ್ಣ ಪರಮಾತ್ಮ. ಇಷ್ಟ ಬಂದಾಗ ಕೃಷ್ಣನ ನೆನೆಯು ಅಂತ ದೊಡ್ಡವರು ದಾಸರು ಯಾಕೆ ಹೇಳ್ತಾರೆ ಅಂದರೆ, ಕೃಷ್ಣ ಪರಮಾತ್ಮ ಕಷ್ಟಕ್ಕೆ ಆಗವನು. ಹರೇ ಕೃಷ್ಣ.